ನನ್ನ ಹೆಸರು ಶಿಲ್ಪಾ ಕೆ.ಎನ್. ಅಂತೇಳಿ. ನಾನು ದಾವಣಗೆರೆ ಸಿಟಿ ಸೆಂಟ್ರಲ್ ಹಾಸ್ಪಿಟ್ಲಲ್ಲಿ ಸ್ಟಾಫ್ ನರ್ಸ್ ಆಗಿ ವರ್ಕ್ ಮಾಡ್ತಾ ಇದ್ದೆ. ಈಗ ಕಳೆದ ತಿಂಗಳು 24ರಿಂದ ನನಗೆ ಕಿಡ್ನಿ ಸಮಸ್ಯೆ ಸ್ಟಾರ್ಟ್ ಆಗಿದೆ. ಬೈಲ್ಯಾಟ್ರಲ್ ರೀನಲ್ ಫೇಲ್ಯೂರ್ ಅಂತ ಹೇಳಿದ್ದಾರೆ ಸರ್ರು. ಇವಾಗ ನಾನು ಲಾಸ್ಟ್ ವೀಕ್ ಡಿಸ್ಚಾರ್ಜ್ ಆಗಿದ್ದೀನಿ. ನಾನು ಈಗ ಕೆಲಸ ಬಿಟ್ಟು 1 ತಿಂಗಳಾಯಿತು. ಈಗ ಮನೆಯಲ್ಲಿ ದುಡಿತಾ ಇದ್ದಿದ್ದು ನಾನೇ. ಮನೆಯಲ್ಲಿ ನಾನು, ಅಮ್ಮ, ತಮ್ಮ ಇರೋದು. ಈಗ ನನಗೆ 2 ಕಿಡ್ನಿ ಫೇಲ್ ಆಗಿರೋದ್ರಿಂದ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡಲೇಬೇಕು ಅಂತೇಳಿ ಹೇಳಿದ್ದಾರೆ. ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್ಗೆ ತುಂಬ ಖರ್ಚಾಗುತ್ತೆ ಅಂತ ಹೇಳಿದ್ದಾರೆ. ಒಂದು 10ರಿಂದ 15 ಲಕ್ಷ ಆಗ್ಬೋದು ಅಂತೇಳಿ. ದಯವಿಟ್ಟು ನಿಮ್ಮ ಕೈಲಾದ ಸಹಾಯನ ಮಾಡಿ ನನಗೆ ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್ಗೆ ಹೆಲ್ಪ್ ಮಾಡಿಕೊಡಿ. ಶಿಲ್ಪ ಅಂತೇಳಿ ನನ್ನ ಮಗಳ ದುಡಿಮೆಗೆ ನಾವು ಬದುಕ್ತಿದ್ವಿ. ಅವಳಿಗೆ 2 ಕಿಡ್ನಿ ಹೋಗಿದಾವ ಅಂತ ಹೇಳ್ತಾರೆ. ಈಗ ನಾನೇ ಕಿಡ್ನಿ ಕೊಡ್ಬೇಕಂತ ಇದ್ದೀನಿ. ಮನೆಗೆ ದುಡಿಯೋರು ಯಾರಲ್ಲ, ಮಗ ಚಿಕ್ಕನು. ದಯವಿಟ್ಟು ನನ್ನ ಮಗಳಿಗೆ ಸಹಾಯ ಮಾಡಿರಿ. ಅಕ್ಕರ ಅಣ್ಣರಾಗಲಿ ಮಕ್ಕಳಲ್ಲಿ ಯಾರು ಸಹಾಯ ಮಾಡಿರಿ. ನಮಗೆ ದಿಕ್ಕು ದಾತು ಯಾರಿಲ್ಲ, ಹೊಲ ಮನೆ ಏನಿಲ್ಲ. ದಯವಿಟ್ಟು ಸಹಾಯ ಮಾಡಿರಿಪ್ಪ. ನನ್ನ ಮಗಳನ್ನ ಉಳಿಸ್ಕೊಡ್ರಪ್ಪ.